ಒಂದನೇ ಪ್ರಶ್ನೆಗೆ ಈ ಕೆಳಗಿನ ಚಿತ್ರಗಳನ್ನು ನೋಡಿ ಎಣಿಸಿ ಬರೆಯಿರಿ. ಕ್ರಮ ಸಂಖ್ಯೆ 1 ಮತ್ತು ಚಿತ್ರಗಳ ಸಂಖ್ಯೆ ಅದನ್ನ ಯಾರು ಹೇಳ್ತೀರಿ? ಒಂದನೇ ಕ್ರಮ ಸಂಖ್ಯೆ 1ರಾಗ ಟೋಪಿಗಳಿದಾವೆ. ಅವು ಎಷ್ಟಿದಾವೆ ಅಂತ ಎಣಿಸಿ ಚಿತ್ರ ಸಂಖ್ಯೆ ಅಂತ ಅಲ್ಲಿ ಬರೀಬೇಕು. 1 2 3 4 5 6 ಇದಾವೆ. 6 ಎರಡನೇದಾಗ ಯಾರು ಹೇಳ್ತೀರಿ? ಎರಡನೇ ಕ್ರಮ ಸಂಖ್ಯೆದಾಗ ಸೇಬು 4 4 1 2 3 4 ಅಂತ ಹೇಳ್ತಿದ್ರು. 4 ಅಂತ ಬರೀ. ಮೂರನೇದು ಯಾರು ಹೇಳ್ತೀರಿ? ಮೂರನೇ ಕ್ರಮ ಸಂಖ್ಯೆ 3 ಅಲ್ಲಿ ತ್ರಿಭುಜಗಳದ ಮಿಸ್ 1 2 3 4 5 6 7 8 ಅದ ಮಿಸ್ 8 ಅಂತ ಬರುತ್ತೆ. ನಾಲ್ಕನೇದು ಯಾರು? ಕ್ರಮ ಸಂಖ್ಯೆ 4ರಾಗ 3 ಇಳಿ ಅದ ಮಿಸ್. ಆ ಇಳಿ ಎಣಿಸಿ 3 ಅಂತ. ಇವಾಗ ಎಲ್ಲರೂ ಹೇಳಿದ್ರ. ಇವಾಗ ಎರಡನೇ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ ಯಾರು ಹಾಕ್ತೀರಿ? ಸೊ ನೀನು ಕೆಳಗಿನ ಸಂಖ್ಯೆಗಳನ್ನು ಓದಿ ಅವುಗಳಿಗೆ ಗನುಗುಣವಾಗಿ ಮಾದರಿಯಂತೆ ಲಾಲಿಪಾಪ್ಗಳನ್ನು ರಚಿಸಿ. ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟರೆ, ಸಂಖ್ಯೆಗಳು ಕೊಟ್ಟರೆ, ಲಾಲಿಪಾಪ್ಗಳು ಕೊಟ್ಟರೆ. ಇಲ್ಲಿ ಎಷ್ಟು ಲಾಲಿಪಾಪ್ ಇದೆ? ಒಂದನೇ ಕ್ರಮ ಸಂಖ್ಯೆ 2. ಅಲ್ಲಿ ಹಂಗಂದ್ರೆ ಲಾಲಿಪಾಪ್ಗಳು ಇದಾವಲ್ಲ, ಅಲ್ಲಿ ಎಷ್ಟು ಚಿತ್ರ ಬಿಡಿಸ್ಬೇಕು? 6. ಅಲ್ಲಿ ಎಷ್ಟು ಇದಾವೆ? 2. ಮತ್ತೆ ಎಷ್ಟು ಬಿಡಿಸ್ಬೇಕು? 2 ಬಿಡಿಸ್ಬೇಕು ಲಾಲಿಪಾಪ್. ಎರಡನೇದ್ರಾಗ ಎಷ್ಟು ಇದಾವೆ? ಯಾರು? 4. ಅಲ್ಲಿ ಎಷ್ಟು ಲಾಲಿಪಾಪ್ ಬಿಡಿಸ್ಬೇಕು? 6. ಮೂರನೇದು ಯಾರು ಹೇಳ್ತೀವಿ? ಕಾವ್ಯ. 1 ಪೀಸ್ 1 ಲಾಲಿಪಾಪ್ ಬಿಡಿಸ್ಬೇಕು. ನಾಲ್ಕನೇದು ಯಾರು ಹೇಳ್ತೀವಿ? ನೀನು. ನಾಲ್ಕನೇದಾಗ 4 ಲಾಲಿಪಾಪ್ ಬಿಡಿಸ್ಬೇಕು. ಐದನೇದು ಯಾರು ಹೇಳ್ತೀವಿ? ಸೀತಮ್ಮ. ಐದನೇದಾಗ ಎಷ್ಟು ಲಾಲಿಪಾಪ್ ಬಿಡಿಸ್ಬೇಕು? 7. ಮೂರನೇ ಕ್ವಶನ್ ಯಾರು ಓದ್ತೀವಿ? ನೀನು. ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಮಾದರಿಯಂತೆ ಕೂಡಿಸಿ ಬರೆಯಿರಿ. ಫಸ್ಟ್ನೇದಾಗಿ ಮಿಸ್ 4 ಲಾಡುಗಳಿದಾವ. ಅಲ್ಲಿ ಕೆಳಗೆ 4 ಲಾಡುಗಳು ಅಂತ ಬರ್ತದೆ ಮಿಸ್. ಆಮೇಲೆ ಪ್ಲಸ್ ಕೊಟ್ಟಾರ, ಅಲ್ಲಿ ಕೂಡಿಸ ಪ್ಲಸ್ ಅಂದರೆ ಕೂಡಿಸು ಅಂತ ಆಗ್ತದೆ ಮಿಸ್. ಎರಡನೇ ತಟ್ಟೆಯಲ್ಲಿ 2 ಲಾಡುಗಳಿದೆ ಮಿಸ್. ಇಲ್ಲಿ ಕೆಳಗೆ 2 ಲಾಡುಗಳು ಅಂತ ಬರೆದರೆ ಇಲ್ಲಿ ಈಸಿ ಕೂಡ ಹಾಕಿದ್ರೆ ಅದು ಸಮ ಅಂತ ಆಗ್ತದೆ ಮಿಸ್. ಇಲ್ಲಿ ಇವನ್ನೆಲ್ಲ ಕೂಡಿಸಿ ಬರೆದಾಗ 6 ಲಾಡುಗಳು ಬರುತ್ತೆ. ಕೆಳಗೆ ಏನಂತ ನಾವು ಈಗ 6 ಲಾಡುಗಳು ಎರಡನೇದು ಯಾರು ಹೇಳ್ತೀರಿ? ಎರಡನೇ ಲೆಕ್ಕ ಯಾರು ಹೇಳ್ತೀರಿ? ಮೋನಿಕಾ. ಇಲ್ಲಿ ಒಂದು ಬಾಕ್ಸ್ ಒಳಗೆ 3 ಮೌಲ್ಯಗಳಾದ ಮಿಸ್. ಅದ್ರ ಪಕ್ಕ ಕೂಡಿಸೋದು ಪ್ಲೀಸ್. ಅದ್ರ ಪಕ್ಕ 4 ಮೌಲ್ಯಗಳು ಒಂದು ಕೂಡಿಸಿದ್ರೆ 7 ಮೌಲ್ಯ. ಯಾರು ಹೇಳ್ತೀರಿ? ಮೂರನೇ ನೀನು. ಮಿಸ್ 3 ಮೋದಕಗಳದ ಮಿಸ್. ಅದು ಕೂಡಿಸಿ ಅಂತ ಕೊಟ್ಟಾರ. ಮತ್ತು ಕೂಡಿಸಿ ಅಂದ್ರೆ ಪ್ಲಸ್ ಮಿಸ್ 4 ಮೋದಕಗಳದ ಮಿಸ್. ಇಜುಕೋಟ್ ಕೊಟ್ಟಾರ ಮಿಸ್. 7 ಮೋದಕಗಳದ ಮಿಸ್. ಕೂಡಿಸಿದ್ರೆ 7 ಮೋದಕಗಳು ಬರ್ತವೆ. ಇಲ್ಲಿ ಮೂರನೇ ಕ್ವಶನ್. ಅದ್ರಾಗೆ ಮೂರನೇದು ಯಾರು ಓದ್ತೀರಿ? ನೀನು. ಛತ್ರಿ ಎರಡು ಅಂಕ ಬರಬೇಕು. ಕಡೆಗೆ ಕೂಡಿಸಿ ಅವನ 3 5 ಅಂತ ಬರುತ್ತೆ. ಒಟ್ಟು ಕೂಡಿಸಿದ್ರೆ ಎಷ್ಟು? 5. 5. 4ನೇದು ಯಾರು ಓದ್ತೀವಿ? 7 ಗೊತ್ತಾಗಿ ನೀನು. 3 ಮಿಸ್. ಕೂಡಿಸಿ ಅಂತ ಐತೆ ಮಿಸ್. 4 ಕೂಡಿಸೈತೆ ಮಿಸ್. ಸಮ 7 ಮಿಸ್.
ಕೂಡಿಸಿದ್ರೆ ಎಷ್ಟು ಬರ್ತೈತಿ? 7. ಅರಿವು ಅಂತ ಐತಿ ಇಲ್ಲಿ. ಇದೆಲ್ಲ ಆದ್ಮೇಲೆ ಕೂಡುವ ಲೆಕ್ಕಗಳಲ್ಲಿ ಬರುವ ಉತ್ತರವನ್ನು ಮೊತ್ತವೆಂದು ಕರೆಯುತ್ತೇವೆ. 4 ಚಿಕ್ಕದ ಮಿಸ್, ಇನ್ನೊಂದು 2 ಮಿಸ್, 5. 5ನೇದು ಯಾರು ಹೇಳ್ತಿ? ನೀನು. 1ನೇ ಕ್ಲಾಸ್ನಾಗ 2 ಮಿಸ್, 2ನೇ ಕ್ಲಾಸ್ನಾಗ 5 ಮಿಸ್, ಅವ್ರು ಕೂಡಿಸಿದ್ರೆ 6. 5 ಕ್ವಶನ್ ಮಿಸ್. ರವಿಯ ಬಳಿ 3 ಕೆಂಪು ಪೆನ್ಸಿಲ್ ಮತ್ತು 9 ಹಳದಿ ಪೆನ್ಸಿಲ್ಗಳಿವೆ. ಹಾಗಾದರೆ ರವಿಯ ಬಳಿ ಇರುವ ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು? ಅದಕ್ಕೆ ಉತ್ತರ ಹೇಳಿ ನೀನು. ರವಿಯ ಬಳಿ ಇರುವ ಕೆಂಪು ಪೆನ್ಸಿಲ್ ಮಿಸ್. ರವಿಯ ಬಳಿ ಇರುವ ಹಳದಿ ಪೆನ್ಸಿಲ್ಗಳು 9 ಮಿಸ್. ಅವನ ಒಟ್ಟು ಕೂಡಿಸಿದರೆ 12 ಮಿಸ್.